ಆನೇಕಲ್ನಲ್ಲಿ ಸರಣಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಾರಿಯಾಗ್ತಾ ಇದ್ದಂಥ ಲಾರಿ ಚಾಲಕನನ್ನ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದು ಸಾರ್ವಜನಿಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸುಮಾರು 10 ಕಿಲೋಮೀಟರ್ ಚೇಸ್ ಮಾಡಿ ಕಂಟೈನರ್ ಲಾರಿಯನ್ನ ಚೇಸ್ ಮಾಡಿದ ವಿಡಿಯೋ ಲಭ್ಯ ಆಗಿದೆ. ಬೆಸ್ತಮಾರನಹಳ್ಳಿಯಿಂದ ಚಂದಾಪುರದವರೆಗೆ ಅಥವಾ ಚಂದಾಪುರದ ಭಾಗದಲ್ಲಿ 20ಕ್ಕೂ ಹೆಚ್ಚು ವಾಹನಗಳಿಗೆ ಲಾರಿ ಡಿಕ್ಕಿ ಹೊಡೆದಿದ್ದು 4ವರಿಗೆ ಗಂಭೀರ ಗಾಯವಾಗಿದೆ. 14 ಕಿಲೋಮೀಟರ್ ವರೆಗೂ ಪೊಲೀಸರು ಚೇಸ್ ಮಾಡಿದ್ರು. ಚಾಲಕ ಲಾರಿ ನಿಲ್ಲಿಸಿರಲಿಲ್ಲ. ಚಂದಾಪುರದಲ್ಲಿ ಸಾರ್ವಜನಿಕರು ಕಲ್ಲು ತೂರಿದಾಗ ಲಾರಿ ನಿಲ್ಲಿಸಿದ್ದಾನೆ. ಕಂಟೈನರ್ನಿಂದ ಚಾಲಕನನ್ನ ಹೊರ ಎಳೆದು ಸಾರ್ವಜನಿಕರು ಥಳಿಸ್ತಾ ಇದ್ದಾಗ ಮಧ್ಯ ಪ್ರವೇಶಿಸಿದ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಕುಡಿದ ನಶೆಯಲ್ಲಿ ಲಾರಿ ಚಲಾಯಿಸಿರೋ ಶಂಕೆ ವ್ಯಕ್ತವಾಗಿದೆ. ಹೊಡೆದಿದ್ದಾರೆ. ಅಲ್ಲಿಂದ ಬಂದು ಕೋರ್ಟ್ ಹತ್ರ ಹೊಡೆದವ್ರೆ. ತಿರುಗಿ ರಾಘವೇಂದ್ರ ಭವನ ಹತ್ರ ಹೊಡೆದು ಚಂದಾಪುರ ರೋಡಲ್ಲಿ ತಿರ್ಕೊಂಡೋಗಿ ಅಲ್ಲಿ ಹೊಡೆದು ಚಂದಾಪುರ ಸ್ಟೇಷನಲ್ಲಿ ಸಿಕ್ಕಾಕೊಂಡವ್ರೆ. ಲಾರಿ ಡ್ರೈವರು ಕ್ಲೀನರ್ ಬಂದು ಆನೇಕಲ್ಲಲ್ಲಿ ಅವನೇ. ಬಾಲಕಿಯರೊಂದಿಗೆ ಅತಿಥಿ ಶಿಕ್ಷಕನೋರ್ವ ಅರೆಬೆತ್ತಲಾಗಿ ಜಲಕ್ರೀಡೆಯಲ್ಲಿ ಭಾಗಿಯಾಗಿದ್ದು ಪೋಷಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾನೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸರ್ಕಾರಿ ಶಾಲೆಯೊಂದರ ಅತಿಥಿ ಶಿಕ್ಷಕ ಗುರುರಾಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. 3 ದಿನಗಳ ಕಾಲ ಬೇಲೂರು, ಹಳೆಬೇಡು ಸೇರಿದಂತೆ ವಿವಿಧ ಕಡೆ 3 ದಿನಗಳ ಕಾಲ 93 ವಿದ್ಯಾರ್ಥಿನಿಯರು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ರು. ಈ ವೇಳೆ ಒಬ್ಬ ಮಹಿಳಾ ಶಿಕ್ಷಕಿ ಹಾಗೂ 4 ಪುರುಷ ಶಿಕ್ಷಕರು ಟ್ರಿಪ್ನ ಉಸ್ತುವಾರಿ ವಹಿಸಿದ್ರು. ವಾಟ್ಸಾಪ್ ಸ್ಟೇಟಸ್ನಲ್ಲಿ ಪ್ರವಾಸದ ಫೋಟೋ ವಿಡಿಯೋಗಳನ್ನು ಶೇರ್ ಮಾಡಿದಾಗ ಈ ವಿಚಾರ ಗೊತ್ತಾಗಿದೆ. ಈತನ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಪೋಷಕರು ಒತ್ತಡ ಹಾಕಿದ್ದಾರೆ. ಪ್ರತಿಷ್ಠಿತ ಕಾಲೇಜಿನ ಪಿಯುಸಿ ವಿದ್ಯಾರ್ಥಿನಿ ಮೇಲೆ ಅಪ್ರಾಪ್ತನೋರ್ವ ಅತ್ಯಾಚಾರವೆಸಗಿರೋ ಘಟನೆ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೇರಳ ಮೂಲದ ಪಿಯುಸಿ ವಿದ್ಯಾರ್ಥಿನಿಯನ್ನ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಮದ್ಯ ಕೂಡಿಸಿ ಅತ್ಯಾಚಾರವೆಸಗಿದ್ದು ಈತನ ಕೃತ್ಯಕ್ಕೆ ಸ್ನೇಹಿತರೇ ಸಾಥ್ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ. ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಯಲಹಂಕ ಠಾಣೆ ಪೊಲೀಸರು ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 3 ತಿಂಗಳ ಹಿಂದೆ ನಡೆದಿದ್ದ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 17 ವರ್ಷದ ಅಪ್ರಾಪ್ತ ಪರಿಚಯ ಈಕೆಗೆ ಆಗಿತ್ತು. ಈತ ಕಾಲೇಜ್ ಡ್ರಾಪ್ ಔಟ್ ಆಗಿದ್ದು ಹೇಗೋ ಒಂದು ಹುಡುಗಿಯನ್ನ ಪುಸಲಾಯಿಸಿ ಲಾಡ್ಜ್ಗೆ ಕರೆದುಕೊಂಡು ಹೋಗಿದ್ದಾನೆ. ಈತನಿಗೆ ಸಾಥ್ ಕೊಟ್ಟ ಇನ್ನಿಬ್ಬರು ಸ್ನೇಹಿತರು 18 ವರ್ಷದವರು ಎನ್ನಲಾಗಿದೆ. ಆಕೆ ನಾಪತ್ತೆಯಾಗಿದ್ದು ಪೊಲೀಸರ ಜೊತೆ ಪೋಷಕರು ಹುಡುಕಾಟ ನಡೆಸಿದಾಗ ಅರೆ ಪ್ರಜ್ಞಾವಸ್ಥೆಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. ಓರ್ವನನ್ನ ಪೊಲೀಸರು ಬಂಧಿಸಿದ್ದು ಉಳಿದವರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಬುದ್ಧಿಮಾಂದ್ಯ ಬಾಲಕನಿಗೆ ಚಿತ್ರಹಿಂಸೆ ನೀಡಿದ್ದ ಪ್ರಕರಣ ಸಂಬಂಧ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಬಾಗಲಕೋಟೆ ಜಿಲ್ಲೆ ನವನಗರದ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯರ ವಸತಿ ಶಾಲೆಯಲ್ಲಿ ದೀಪಕ್ ಎಂಬ ಅಪ್ರಾಪ್ತನ ಮೇಲೆ ಶಿಕ್ಷಕ ದೀಪಕ್, ಆತನ ಪತ್ನಿ ಕ್ರೌರ್ಯ ಮೆರೆದ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಶಿಕ್ಷಕ ಅಕ್ಷಯ್, ಆತನ ಪತ್ನಿ ಮಾನಂದಿ, ರವಿಕಾಂತ್, ವಿಶಾಲ್, ಬಾಬುರಾವ್ ಪಾಟೀಲ್ ವಿರುದ್ಧ ಬಾಗಲಕೋಟೆಯ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೋನ್ ರಿಸೀವ್ ಮಾಡೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಹಣ ವಸೂಲಿ ಮಾಡಿರುವ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹಣಗೂಡು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಉಚಿತ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಂದ ವೈದ್ಯಾಧಿಕಾರಿ ಹಣ ವಸೂಲಿ ಮಾಡುತ್ತಿರುವುದು ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಜೈಲಿನಿಂದ ಬಿಡುಗಡೆಯಾಗಿರುವ ಆರೋಪಿ ಚಿನ್ನಯ್ಯನಿಗೆ ಗನ್ಮ್ಯಾನ್ ರಕ್ಷಣೆ ಕೊಡುವಂತೆ ಜಯಂತ್ ಟಿ ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಡಿಜಿಪಿಗೆ ಪತ್ರ ಬರೆದಿರುವಂಥ ಜಯಂತ್ ಚಿನ್ನಯ್ಯನಿಗೆ ಯಾರಿಂದಲೂ ಅಪಾಯ ಉಂಟು ಮಾಡಿ ಅದನ್ನು ಹೋರಾಟಗಾರರ ಮೇಲೆ ಹಾಕುವ ಹುನ್ನಾರ ಎಂದಿದ್ದಾರೆ.
ಇತ್ತೀಚೆಗೆ ಬೆಳ್ತಂಗಡಿ ಠಾಣೆಯಲ್ಲಿ ಜಯಂತ್ ತಿಮರೋಡಿ ಸೇರಿ 5ರಿಂದ ಜೀವ ಬೆದರಿಕೆ ಬರುವ ಸಾಧ್ಯತೆ ಇದೆ ಅಂತ ಚಿನ್ನಯ್ಯ ದೂರು ನೀಡಿದ ನಂತರ ಜಯಂತ್ರ ನಡೆ ಅಚ್ಚರಿ ಮೂಡಿಸಿದೆ. ನಾಡದ್ರೋಹಿ ಎಂಇಎಸ್ಗೆ ಮೂಗುದಾರ ಹಾಕಿದ್ದಕ್ಕೆ ಬೆಳಗಾವಿ ಡಿಸಿಯನ್ನ ಏಕನಾಥ ಶಿಂದೆ ಬಣದ ಶಿವಸೇನೆ ಸಂಸದ ಧೈರ್ಯಶೀಲ ಮಾನೆ ಟಾರ್ಗೆಟ್ ಮಾಡಿದ್ದಾರೆ. ಗಡಿ ವಿಚಾರದಲ್ಲಿ ಬದ್ಧತೆ ಪ್ರದರ್ಶಿಸಿದ್ದ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ವಿರುದ್ಧ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ದೂರು ನೀಡುವ ಮುಖೇನ ಮಾನೆ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ನಾಡದ್ರೋಹಿ ಎಂಇಎಸ್ ಸಂಘಟಿಸುವ ಕರಾಳ ದಿನದಲ್ಲಿ ಭಾಗಿಯಾಗಲು ಅವಕಾಶ ನಿರಾಕರಿಸಿದ್ರಿಂದ ನನ್ನ ಹಕ್ಕುಚ್ಯುತಿ ಆಗಿದೆ ಅಂತ ಡಿಸಿ ವಿರುದ್ಧ ಬಿರ್ಲಾಗೆ ದೂರು ಸಲ್ಲಿಸಿದ್ದಾರೆ. ನಡು ರಸ್ತೆಯಲ್ಲಿ ಕೆಕೆಆರ್ಟಿಸಿ ಬಸ್ ಕೆಟ್ಟು ನಿಂತು ಪ್ರಯಾಣಿಕರು ಪರದಾಡಿದ ಘಟನೆ ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ನಡೆದಿದೆ. ರಾಯಚೂರಿಂದ ಸಿಂಧನೂರಿಗೆ ತೆರಳುತ್ತಾ ಇದ್ದ ಬಸ್ ತಾಂತ್ರಿಕ ಸಮಸ್ಯೆಯಿಂದ ರಸ್ತೆಯಲ್ಲಿ ಕೆಟ್ಟು ನಿಂತಿತ್ತು. ದಾರಿ ಮಧ್ಯೆ ಬಸ್ ಕೆಟ್ಟು ನಿಂತಿದ್ರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿ ಪ್ರಯಾಣಿಕರು ಪರದಾಡುವಂತಾಯಿತು. ಇಳಿ ವಯಸ್ಸಿನಲ್ಲಿ 2ನೇ ಮದುವೆಯಾದ ತಂದೆ ವಿರುದ್ಧ ಮಕ್ಕಳು ಪೊಲೀಸ್ ಠಾಣೆಗೆ ದೂರು ನೀಡಿರೋ ಘಟನೆ ಹಾಸನ ಜಿಲ್ಲೆ ಹೊಳೆ ನರಸೀಪುರದಲ್ಲಿ ನಡೆದಿದೆ. ಇತ್ತ ಮಕ್ಕಳ ವಿರುದ್ಧ ಪ್ರತ್ಯಾರೋಪ ಮಾಡಿರುವ 68 ವರ್ಷದ ರಾಜಣ್ಣ ಆಸ್ತಿ ಬರೆದು ಕೊಡುವಂತೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜಣ್ಣ ಹೆಂಡತಿ 2 ವರ್ಷಗಳಿಂದ ಮೃತಪಟ್ಟಿದ್ದು, ಪತಿಯಿಂದ ದೂರವಾಗಿದ್ದ 58 ವರ್ಷದ ಗೀತಾರನ್ನ ಮದುವೆಯಾಗಿದ್ದಾರೆ. ನನ್ನ ಬಳಿ ಒಂದು ಮನೆ ಇದ್ದು ಅದನ್ನ ತಮಗೆ ನೀಡಬೇಕು ಅಂತ ನನ್ನ ಮಕ್ಕಳು ಹಲ್ಲೆ ನಡೆಸಿದ್ದಾರೆ ಅಂತ ರಾಜಣ್ಣ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮದ್ಯ ಸೇವಿಸಿ ಚುನಾವಣೆ ಕೆಲಸಕ್ಕೆ ಬಂದಿದ್ದ ಶಿಕ್ಷಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಶಿಕ್ಷಕ ಶಿವಕುಮಾರ್ ಎಂಬಾತ ಮದ್ಯ ಸೇವಿಸಿ ಬಂದಿದ್ದ. ಚುನಾವಣಾಧಿಕಾರಿಗಳು ಆತನನ್ನ ಪೊಲೀಸರ ವಶಕ್ಕೆ ನೀಡಿದ್ದು, ಮದ್ಯಪಾನ ಮಾಡಿ ಬಂದಿದ್ದ ಶಿಕ್ಷಕನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ.